ಅಚ್ಚರಿ ಅಭ್ಯರ್ಥಿಗಳು, ಅಚ್ಚರಿ ಮುಖಗಳು ಮೋಸ್ಟ್ಲಿ ಮುಳುವಾಗಿದೆ ಪಕ್ಷಕ್ಕೆ ಅನ್ನುವಂತಹ ವಿಚಾರಗಳು ಕೂಡ ಚರ್ಚೆಗೆ ಬರುತ್ತೆ. ರಘು ಸರ್ ಹೇಳ್ಬಿಡ್ತೀನಿ, ಒಂದ್ ನಿಮಿಷ ನೀವೇ ತೊಂದರೆ ಕೊಟ್ಟವರು ನೋಡಿ. ನಾನು ಒಂದ್ ನಿಮಿಷ ಮುಗಿಸ್ಬಿಡ್ತೀನಿ ಕ್ವಿಕ್ ಆಗಿ ನೋಡಿ. ನಾನು ಆಕ್ಚುಲಿ ನಡೀತಿರ್ತಕ್ಕಂಥ ಇದು ಅಂತಂದ್ರೆ ಏನು TMC ಸ್ಪ್ಲಿಟ್ ಆಗಿ ಅವರು ಸಪರೇಟ್ ಆಗಿ ಒಂದು ಸೆಷನ್ ಸಪರೇಟ್ ಕುತ್ಕೊಳ್ಳೋಕೆ ಅವಕಾಶ ಕೇಳಿದ್ದಾರೆ. ಹಾಗೆ ನನ್ಗನ್ಸೋ ಪ್ರಕಾರ ಪ್ರಹ್ಲಾದ್ ಜೋಶಿ ಮತ್ತೆ ವಿಜೇಂದ್ರ ಟೀಮು ಸ್ಪ್ಲಿಟ್ ಆಗಿ ಸಪರೇಟ್ ಕುತ್ಕೊಳ್ಳೋ ಲಕ್ಷಣ ನಮ್ಗೆ ಸಪರೇಟ್ ಆಗಲ್ಲ ಅಂತ ಹೇಳಿ ಅವ್ರ ಸಿಗರ್ ಅಧಿಕಾರ ಅಂತ ಹೇಳಿ ಏನು ಪ್ರಹ್ಲಾದ್ ಜೋಶಿ ಅವರು ಮಾಡೋ ಅಂತ ಹೋಗ್ತಾ ಇದ್ದಾರೆ. ಕರ್ನಾಟಕದ ಕಾರ್ಯಕರ್ತರಿಗೆ ಯೂಸ್ಲೆಸ್ ಕಾರ್ಯಕರ್ತರು ಅಂತ ಹೇಳಿದವರು ನಿಮ್ಮ ಅಧ್ಯಕ್ಷರೇ. ಯಾವ ನೈತಿಕ ಅಂತ ಹೇಳ್ತೀರಿ ನಮ್ಮ ಪಕ್ಷದ ವಿಚಾರನ? ಮಹೇಶ್ ಸರ್, ಈಗ ಮೈತ್ರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಒಗ್ಗಟ್ಟಿರ್ಲಿಲ್ಲ ಎರಡು ಪಕ್ಷಗಳ ಮಧ್ಯೆ. ಆರಂಭಿಕವಾಗಿ ಅಪಸ್ವರಗಳಿತ್ತು, ಯಾರ ವಿರುದ್ಧವಾಗಿ ಕೆಲಸ ಮಾಡುದು, ಅವ್ರ ಜೊತೆಯಾಗಿ ಕೆಲಸ ಮಾಡಿ ಅವ್ರ ಪರವಾಗಿ ಪ್ರಚಾರ ಮಾಡಿ ಅಂದ್ರೆ ಮನಸ್ಸು ಒಪ್ಪಲ್ಲ ಅಂತ. ಮೋಸ್ಟ್ಲಿ ಆ ರೀತಿ ಮನಸ್ಸು ಒಪ್ಪದೇನೆ ಕೆಲ ಶಾಸಕರು ಬೇಡ ಮುಂದಿನ ಬಾರಿ ಮೈತ್ರಿ ಬೇಡ ತೋರಿಸ್ಬಿಡೋಣ ಇವ್ರಿಗೆ ಏನು ಅನ್ನೋದನ್ನ ಅಡ್ಡ ಮತದಾನ ಮಾಡಿದ್ರ ಈ ಮೈತ್ರಿ ಮುಂದುವರಿಯತ್ತಾ ಅಥವಾ? ಇದು ಸತ್ಯಕ್ಕೆಲ್ಲ ದೂರ. ನೀವೇನ್ ಮಾಡ್ತಾ ಇದ್ದೀರಾ ಸರ್? ಇದು ಶ್ರುತಿ ಮೇಡಮ್ ಇದು ಸತ್ಯಕ್ಕೆ ದೂರ. ಅಲ್ಲ ಟೈಮ್ ವೇಸ್ಟ್ ಮಾಡೋದು ಬೇಡ. ಶ್ರುತಿ ಮೇಡಮ್ ಇದೇನಪ್ಪಾ ಅಂತ ಹೇಳಿದ್ರೆ ನೀವೆಲ್ಲ ಹೇಳಿದೆಲ್ಲ ಸತ್ಯಕ್ಕೆ ದೂರ. ಮುಖ್ಯಮಂತ್ರಿ ಏನಾಗಿದ್ದಾರೆ, ಹೊಸ ಮುಖ್ಯಮಂತ್ರಿ, ಈಗ ಮೊದಲನೇ ಬಾರಿಗೆ ಒಂದು ಚುನಾವಣೆ ಅವ್ರು ಗೆಲ್ಲೇಬೇಕಾದಂತ ಪರಿಸ್ಥಿತಿ ಇತ್ತು. ಯಾಕೆಂದ್ರೆ ಚುನಾವಣೆಯಲ್ಲಿ ಕಂಟೆಸ್ಟ್ ಮಾಡ್ತಿದ್ದಾರೆ. ನಂಬರ್ 1 ಯಾಕೆ ಗೆಲ್ಬೇಕಾಗಿತ್ತು ಅಂತ ಹೇಳಿದ್ರೆ 3 ವರ್ಷದ ಇತಿಹಾಸದಲ್ಲಿ ಇವರದೇ ಶಾಸಕರಿಗೆ ₹1 ನಯಾ ಪೈಸಾ ಅನುದಾನ ಕೊಡ್ಲಿಲ್ಲ. ಅನುದಾನ ಯಾವ್ಯಾವ ಕೊಡ್ಲಿಲ್ಲ, ವಿರೋಧ ಪಕ್ಷಗಳು ಮುಗಿಬಿದ್ದಿದ್ದು, ಇವ್ರದ ಶಾಸಕರು ಮುಗಿಬಿದ್ದಿದ್ರು. ಆ ಒಂದು ಸಂದರ್ಭದಲ್ಲಿ ಇದೇನಾದ್ರು ಮಾಡಿ ಬಾಯಿ ಮುಚ್ಚಿಸ್ಬೇಕು ಅಂತ ಹೇಳಿ DK ಶಿವಕುಮಾರ್ ಅವರು ಯಾವ ರೀತಿ ನಾಟಕ ಆಡ್ತಾರೆ ಅಂತ ಹೇಳಿದ್ರೆ ನಮ್ಮದೇ ಪಕ್ಷದ ಶಾಸಕರಿಗೆ ಭಾರತೀಯ ಜನತಾ ಪಕ್ಷದ ಶಾಸಕರನ್ನ ಕರ್ಕೊಂಡು 100 ಕೋಟಿ ಅನುದಾನವನ್ನ ಕೊಡ್ತೀನಿ, ನಿಮ್ಗೆ ಮುಂದಿನ ಚುನಾವಣೆಯಲ್ಲಿ ಟಿಕೆಟ್ ಅನ್ನ ಕೊಡ್ತೀನಿ, ಈಗ ಸದ್ಯಕ್ಕೆ ₹10 ಕೋಟಿ ಇಟ್ಕೊಳ್ಳಿ, ನೀವು 11 ಜನ 10 ಕೋಟಿ ಇಟ್ಕೊಳ್ಳಿ. ಅದಕ್ಕೋಸ್ಕರ ಈ ನಾಟಕದ ಮುಖಾಂತರ ಅಲ್ಲಿ ಇವ್ರದೇ ಕಾಂಗ್ರೆಸ್ ಪಕ್ಷದ ಶಾಸಕರಿಗೆ ಯಾರ್ಯಾರು ಅನುದಾನ ಇಲ್ಲದೆ ಕೊಡ್ತಾ ಇದ್ರು ಅವರ ಬಾಯನ್ನು ಮುಚ್ಚಿಸಿದ್ರು. ಈ ಮೊದಲನೇ ಚುನಾವಣೆಯನ್ನ ಸದ್ಯ ಗೆದ್ದಿದ್ದಾರೆ. ಆದ್ರೆ ನಾನು ಹೇಳೋದೇನು ಅಂತ ಹೇಳಿದ್ರೆ 2028ರ ಮಹಾ ಚುನಾವಣೆಯನ್ನ ಪೂಜ್ಯ ರಾಷ್ಟ್ರಾಧ್ಯಕ್ಷರಾದಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಸಿದ್ದರಾಮಯ್ಯನವರು ನನ್ನ ಏನ್ ಭಾಷಣ ಮಾಡಿದ್ದಾರೆ ನೋಡಿದಿರಿ. ಮತ್ತೆ DK ಶಿವಕುಮಾರ್ ಅವರು ಇಂತಹ ಯೂಸ್ಲೆಸ್ ಕಾರ್ಯಕರ್ತರನ್ನ ಇಟ್ಕೊಂಡು 28ರ ಚುನಾವಣೆಯನ್ನ ಗೆದ್ದು ತೋರಿಸ್ಲಿ. ಅವತ್ತು ನೀವು ಮಾತನಾಡಿ ಸಂವಿಧಾನ ವಿರುದ್ಧವಾಗಿ ಯಾರ್ಯಾರು ಭಾಷಣ ಮಾಡಿದ್ದಾರೆ, ಸಂವಿಧಾನವಾಗಿ ಯಾರ್ಯಾರು ನಡ್ಕೊಂಡಿದ್ದಾರೆ, ಇವೆಲ್ಲವನ್ನ. ದ ಸೆಕೆಂಡ್ ಪಾರ್ಟಿಸ್ ಏನಪ್ಪಾ ಅಂತ ಹೇಳಿದ್ರೆ ಕುಮಾರಣ್ಣ ನಾವು ಏನು ಕುಮಾರಣ್ಣನವರು ವಿಜೇಂದ್ರನವರು ಪರಿಸ್ಥಿತಿ ಏನು, ಕುಮಾರಣ್ಣನವರು ವಿಜೇಂದ್ರ ಅವರು ಯಾವುದೇ ತರನಾದಂತಹ ನಮ್ಮ ಏನಿದ್ರು ರಾಜ್ಯದ ರಾಷ್ಟ್ರದ ನಾಯಕರುಗಳು ಇದ್ದಾರೆ. ಇವರು ಪ್ರಜಾಪ್ರಭುತ್ವ ವಿರೋಧಿ ನಿಮ್ಮ ಕುಮಾರಸ್ವಾಮಿಯ ಅಯ್ಯೋ ಮಹೇಶ್ ಸರ್ ನೋಡಿ ಇಡೀ ರಾಜ್ಯದ ಜನ ಪ್ರಜಾಪ್ರಭುತ್ವ ದ್ರೋಹಿ ಕುಮಾರಸ್ವಾಮಿ, ಪ್ರಜಾಪ್ರಭುತ್ವ ದ್ರೋಹಿ ಕುಮಾರಸ್ವಾಮಿ ಅವರು, ಮಾನ್ಯ ಕುಮಾರಸ್ವಾಮಿ ಮೈಕ್ ಆಫ್ ಆಯ್ತು, ಕೂಗಾಡಿದ್ರೆ ಆಗಲ್ಲ. ಸಮಯದಲ್ಲಿ ಮಾಡೋದಕ್ಕೆ ನೀವು ಬೇರೆ ಕೊಟ್ಟರೆ ನಾನೇನ್ ಮಾಡಕ್ಕಾಗುತ್ತೆ? ನಾನೇನ್ ಮಾಡಕ್ಕಾಗುತ್ತೆ? ನನ್ನ ಸಮಯದಲ್ಲಿ 1850 ಕೋಟಿ ರೂಪಾಯಿ ದುಡ್ಡು DK ಶಿವಕುಮಾರ್ ಹತ್ರ 50 ಕೋಟಿ ಕೊಡೋದಕ್ಕೆ ಏನು ದೊಡ್ಡ ವಿಚಾರನ ಅದು? ಅಯ್ಯೋ ಸ್ವಲ್ಪ ಸುಮ್ಮನಿದ್ದು ನೀರು ಕುಡಿರಿ. ಅಲ್ಲ ಒಂದಿನ ಅವ್ರ ಮನೆ ಬಾಗಿಲು ಹೊಡೆದು ನೀವು ಕೂಡ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂತ್ಕೊಂಡವ್ರೆ. ಅಧಿಕಾರ JDS ಯಾವತ್ತು ಯಾವನ್ ಬಾಗ್ಲು ಮನೆಗೆ ಹೋಗೋದಿಲ್ಲ. ಅದು ಅವಶ್ಯಕತೆ ನಮ್ಗಿಲ್ಲ. ನಮ್ಮನೆ ಬಾಗ್ಲು ಬಂದಿಲ್ಲ. ಮಾಡೋದಿಲ್ಲ. ಇದು ಬರ್ ಮಾಡಿಕೊಳ್ಳಿ JDS ಪಕ್ಷ ಇರೋವರೆಗೂ. ಓಕೆ ಬಸವರಾಜ್ ಸರ್, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಏನಾಗ್ತಾ ಇದೆ ರಾಜಕೀಯ ಪಕ್ಷಗಳ ಮಧ್ಯೆ ಅನ್ನೋದು ಒಂದೇ ಪ್ರಶ್ನೆ ನನ್ ಕಾಡ್ತಾ ಇರೋದು. ಪವರ್ ಪಾಲಿಟಿಕ್ಸ್ ಅನ್ನೋದಿದೆ ಎಲ್ಲ. ಮತ್ತೆ ಇನ್ನೊಂದು ಒಂದು ದೊಡ್ಡ ಮಾತಿದೆ,
ಡೆಮಾಕ್ರಸಿ ಇಸ್ ಗ್ರಾಸ್ ಮಿಸ್ಯೂಸ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಅಂತ ಹೇಳಿ. ಈ ನಂಬರ್ ಗೇಮ್ ಇದೆಯಲ್ಲ, ನಂಬರ್ ಗೇಮ್ಗೋಸ್ಕರ ರಾಜಕೀಯ ಪಕ್ಷಗಳು ಏನೆಲ್ಲ ಮಾಡ್ತಾರೆ, ಏನೆಲ್ಲ ಮಾತಾಡ್ತಾರೆ ಟಿ ವಿ ಸ್ಟುಡಿಯೋನಲ್ಲಿ. ದಟ್ ಈಸ್ ಇಟ್ ಹ್ಯಾಸ್ ಸ್ಟಾರ್ಟೆಡ್ ಲಾಂಗ್ ಇವತ್ತಲ್ಲ ಶುರುವಾಗಿರೋದು, ಒಂದು 30-40 ವರ್ಷದಿಂದ ನೋಡ್ತಾನೆ ಬಂದಿದ್ದೀವಿ ನಾವು ಇದನ್ನು. ಅದಿರಲಿ, ಇವತ್ತಿನ ಒಂದು ವಿಚಾರ ಮಾತಾಡೋದಾದರೆ, ನೀವು ದೇವರ ಹೆಸರಲ್ಲಿ ಪ್ರಮಾಣ ವಚನ ತಗೋತೀರಿ, ನೀವು ಭಗವದ್ಗೀತೆ ಮತ್ತು ಧರ್ಮಗ್ರಂಥಗಳ ಮೇಲೆ ಕೋರ್ಟಲ್ಲಿ ಆ ಪ್ರಮಾಣ ವಚನ ತಗೋತೀರಿ ಸಾಕ್ಷಿ ಹೇಳುವಾಗ, ನೀವು ದೇವಸ್ಥಾನದ ಬಗ್ಗೆ ನಿಮ್ಗೆ ಶ್ರದ್ಧೆ ಇದೆ ಅಂತ ಹೇಳ್ತೀರಿ, ಮತ್ತು ಎಲ್ಲೋ ಆಣೆ ಮಾಡೋದಕ್ಕೆ ಯಾಕೆ ನಿಮಗೆ ಆ ದೇವಸ್ಥಾನಕ್ಕೆ ಕಳಂಕ ಬರ್ತದೆ ಅಂತ ಅನಿಸ್ತಾ ಇದೆ. ಅದು ಕೂಡ ಅಲ್ಲಿ ಒಂದು ಪರಂಪರೆ ಇರುವಂಥ ಜಾಗದಲ್ಲಿ. ಇದಕ್ಕೆ ಉತ್ತರವಾಗಿ ವಿಜೇಂದ್ರ ಏನು ಹೇಳ್ತಿದ್ದಾರೆ, ನಾನು ಯಡಿಯೂರಪ್ಪನವರ ಮಗ ಓಡಿ ಹೋಗೋದಿಲ್ಲ. ಅದರ ಅರ್ಥ ಏನು? ದೇರ್ ಈಸ್ ಅ ಹಿಡನ್ ಮೆಸೇಜ್ ದೇರ್. ಯಾಕೆ ಸುರೇಶ್ ಕುಮಾರ್, ಪ್ರಹ್ಲಾದ್ ಜೋಶಿ ಥರದವರು ದೇವಸ್ಥಾನಕ್ಕೆ ಹೋಗಬೇಡಿ, ಅದು ನಮ್ಗೆ ಕಳಂಕ ಬರ್ತದೆ, ಅಲ್ಲಿ ಪರಂಪರೆ ಹೋಗ್ತಾ ಇದ್ದಾರೆ. ಅದಕ್ಕೆ ಉತ್ತರವಾಗಿ ವಿಜೇಂದ್ರ ಹೇಳ್ತಿದ್ದಾರೆ, ನಾನು ಯಡಿಯೂರಪ್ಪನವರ ಮಗ, ನಾನು ಹೋಗೋದಿಲ್ಲ, ನಾನು ಓಡಿ ಹೋಗೋದಿಲ್ಲ ಅಂತೇಳಿ, ಹಿಂದೆ ಸರಿಯೋದಿಲ್ಲ ಅಂತ. ಅದರರ್ಥ ಇಲ್ಲಿನ ಆ ಒಂದು ಏನೋ ಒಂದು ಅಲ್ಲಿ ಒಡಕು ಏನಿದೆ ಬಹಳ ಸ್ಪಷ್ಟವಾಗಿದೆ. ಇವತ್ತು ವೋಟ್ ಹಾಕ್ಸ್ಕೊಂಡು ಷಡ್ಯಂತ್ರ ಮಾಡಿದವ್ರು ನೀವು. ರಘು ಸರ್ ಒಂದ್ ಸೆಕೆಂಡ್. ಬಿಜೆಪಿ ಒಳಗಿನ ಒಡಕು ಸ್ಪಷ್ಟವಾಗಿ ಹಿಂದೂ ಇತ್ತು, ಈಗಲೂ ಆಗಿದೆ. ಅದ್ರ ಜೊತೆಗಿನ ಈ ಇತ್ತೀಚಿನ ಬೆಳವಣಿಗೆ ಪ್ರಕಾರ JDS ಮತ್ತು ಬಿಜೆಪಿ ಮಧ್ಯೆ ನೆಟ್ಟಿಗಿಲ್ಲ ಯಾವುದು ಅಂತ ಗೊತ್ತಾಯ್ತು. ಈಗ ಅಲ್ಲಿ ಕೂಡ ನೆಟ್ಟಿಗಿಲ್ಲ. ಇವೆಲ್ಲ ಒಡಕುಗಳು ಇರುವಾಗ ಕ್ರಾಸ್ ವೋಟಿಂಗ್ ಆಗೋದು ಸಹಜನೇ. ದಟ್ ಈಸ್ ಅಬ್ಸಲ್ಯೂಟ್ಲಿ ಗಿವನ್. ಅದಾಗಿದೆ ಅಂತ ಇದು ಗೊತ್ತಾಯ್ತು ನಮಗೆ. ಹೀಗಿರುವಾಗ ಇನ್ನು ಮುಂದೆ ತಮ್ಮ ಪಕ್ಷವನ್ನ JDS ಹೇಗೆ ಕಟ್ತದೆ, ಬಿಜೆಪಿ ಹೇಗೆ ಕಟ್ತದೆ, ಮತ್ತು JDS ಬಿಜೆಪಿ ಮಧ್ಯೆ ಮೈತ್ರಿ ಏನಾಗ್ತದೆ, ಇದೆಲ್ಲವನ್ನ ಮಾಡಿಕೊಂಡು ಸರಿ ಮಾಡಿಕೊಂಡು ಚುನಾವಣೆ ಎದುರಿಸಿದ್ರೆ 28ಕ್ಕೆ ಒಂದು ಅವಕಾಶ ಉಂಟು. ಇಲ್ಲದೆ ಹೋದರೆ DK ಶಿವಕುಮಾರ್ ಇದ್ದಾರೆ, ಕಾಂಗ್ರೆಸ್ ಇದೆ. ವಾಟ್ ದೇ ಆರ್ ಡೂಯಿಂಗ್. ಸೊ ಅದನ್ನು ಎದುರಿಸಬೇಕಂದ್ರೆ ಬೋತ್ JDS ಅಂಡ್ ಬಿಜೆಪಿ ಶುಡ್ ಪುಲ್ ದರ್ ಆಕ್ಟ್ ಟುಗೆದರ್. ಮೊದಲು ತಮ್ಮ ಮನೆ ಸರಿಪಡಿಸ್ಕೋಬೇಕು ಅವರು. ಆಮೇಲೆ ಆರೋಪ ಮಾಡೋ ಪ್ರತ್ಯಾರೋಪ ಇದ್ದೇ ಇರೋದು. ಬಟ್ ಇವಾಗ ನಿಮ್ಮ ಮನೆ ನೆಟ್ಟಿಗಿದೆಯಾ, ನಿಮ್ಮ ಮನೆಯಲ್ಲಿ ಒಗ್ಗಟ್ಟಿದೆಯಾ? ಈಗ ಸಂದರ್ಭದಲ್ಲಿ ಹೇಳೋದಾದ್ರೆ ಇಲ್ಲ. ಅದು ನೀವು ಆಣೆನಾದ್ರೂ ಮಾಡಿ, ಏನಾದ್ರೂ ಮಾಡಿ, ನಿಮ್ಮ ಮನೆಯಲ್ಲಿ ಒಗ್ಗಟ್ಟಿಲ್ಲ, ಅದನ್ನ ಹೇಗೆ ನೀವು ಒಗ್ಗಟ್ಟು ತಗೊಂಡ್ಬರ್ತೀರಿ? ನಿಮ್ಮ ಮನೆಯನ್ನು ಹೇಗೆ ನೀವು ನೆಟ್ಗೆ ಮಾಡ್ಕೋತೀರಿ? ದಟ್ ಈಸ್ ದ ಪ್ರಾಬ್ಲಮ್ ಬಿಫೋರ್ ಯು. ಬೇರೆ ಯಾವುದು ಸಮಸ್ಯೆ ಅಲ್ಲ ನಿಮ್ಮ ಇಲ್ಲಿ. ಈಗ ಆನೆ ಪ್ರಮಾಣ ಒಂದು ಮಾರ್ಗ ಅಷ್ಟೇ. ಆನೆ ಪ್ರಮಾಣದಲ್ಲೂ ಕೂಡ ಇಲ್ಲಿ ಒಡಕನ್ನು ತೋರಿಸ್ತಾ ಇದ್ದೀರಿ ನೀವು. ಥ್ಯಾಂಕ್ ಯು ಸರ್, ಇಷ್ಟೊತ್ತು ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಕ್ಕೆ ಎಲ್ಲ ಪ್ಯಾನಲಿಸ್ಟ್ಗಳಿಗೆ. ಎನಿವೆ, ರಾಜ್ಯ ಬಿಜೆಪಿಯಲ್ಲಿ ಏನಾಗ್ತಾ ಇದೆ, ಪ್ರಮುಖವಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರು ತೆಗೆದುಕೊಂಡಿರುವಂತಹ ನಿರ್ಧಾರಕ್ಕೆ ಅಪಸ್ವರ ಯಾಕೆ ಅಂತ ಈಗ ತಾನೇ ಹಿರಿಯ ಪತ್ರಕರ್ತರೊಬ್ರು ಬಸವರಾಜ್ ಸರ್ ಹೇಳ್ತಾ ಇದ್ರು. ಇದೇನು ಹೊಸ್ತೇನು ಇತಿಹಾಸ ಅಲ್ಲ, ಇಂಥ ಸಂಪ್ರದಾಯ ಇಲ್ಲ ಅಂತ ಏನಲ್ಲ. ಧರ್ಮಸ್ಥಳ ಇರೋದೇ ಆನೆ ಪ್ರಮಾಣಕ್ಕೆ. ಕಾರಣ ಸಾಮಾನ್ಯ ಜನರ ಕುಟುಂಬದಲ್ಲೂ ಕೂಡ ನಿಮಗೆ ಆಸ್ತಿ ವ್ಯಾಜ್ಯಗಳು ಬಂದಾಗ, ಸಮಸ್ಯೆಗಳಾದಾಗ ಅಲ್ಲೇ ಹೋಗಿ ಪ್ರಮಾಣ ಮಾಡದಂತೆ ಅಂತ ಇತಿಹಾಸ ಇರುವಂತಹ ಸನ್ನಿಧಾನದಲ್ಲಿ ಆನೆ ಪ್ರಮಾಣ ಪಾಲಿಟಿಕ್ಸ್ ಮಾಡಿದ್ರೆ ತಪ್ಪೇನಿದೆ? ಇರುವ ತಪ್ಪುಗಳನ್ನ ಸರಿ ಮಾಡೋದಕ್ಕೆ ಇರುವ ಒಂದು ಅವಕಾಶ ಅಂದ್ರೆ ಅದಕ್ಕೆ ಯಾಕೆ ನೀವು ಅಪಸ್ವರಗಳನ್ನ ಎತ್ತುತ್ತೀರಿ? ಪದೇ ಪದೇ ಎಲ್ಲದರಲ್ಲೂ ಕೂಡ ಬಿರುಕು ಅನ್ನುವಂಥ ವಿಚಾರಗಳಿದೆಯಲ್ಲ, ಪಕ್ಷದ ಅವನತಿಗೆ ಕಾರಣ ಆಗ್ತಾ ಇದೆ. ದಯವಿಟ್ಟು ಅದನ್ನ ಸರಿ ಮಾಡ್ಕೊಳ್ಳಿ. ಒಗ್ಗಟ್ಟಾಗಿ ಹೋಗಿ ಧರ್ಮಸ್ಥಳದೊಂದು ಶಾಸಕಾಂಗ ಪಕ್ಷದ ಸಭೆಯಾಗಿಯಲ್ಲಿ ಪ್ರಮಾಣ ಮಾಡಿಸೋದ್ರಲ್ಲಿ ತಪ್ಪೇನಿಲ್ಲ. ಅಂಥದ್ರಲ್ಲಾದ್ರೂ ಅಟ್ಲೀಸ್ಟ್ ಎಡವಟ್ಟು ಮಾಡಿದವರನ್ನ ತಪ್ಪನ್ನ ಕಂಡು ಹಿಡಿದು ಸರಿ ಮಾಡೋ ಪ್ರಯತ್ನಗಳಾಗಲಿ ಅಂತ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇದು ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.